ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಲಾಸ್ಟ್ ಡೇ ಅಂತಲ್ಲ, ಹಂಪಿಯಲ್ಲಿ ಟ್ರಿಪ್ ಆಯಿತು. ಈಗ ಹಂಪಿಯಿಂದ ಮನೆಗೆ ಕಾರವಾರ. ಇಲ್ಲಿಂದ 316 ಕಿಲೋಮೀಟರ್, ಟೋಟಲ್ 6 ಗಂಟೆ ತೋರಿಸಿದೆ. ಇಬ್ಬರದು ಪ್ಯಾನಿಯರ್ಸಲ್ಲಿ ಇಬ್ಬರದು ಬ್ಯಾಗ್ ಇದೆ ಇದರಲ್ಲಿ, ಬ್ಯಾಗ್ ರ್ಯಾಕಲ್ಲಿ. ಸೊ ನೋಡೋಣ ಯಾವ ಥರ ಆಗುತ್ತಂತ. ನನ್ನ ಲ್ಯಾಪ್ಟಾಪು ಅಲ್ಲೇ ಕಟ್ಬಿಟ್ಟಿದ್ದೀನಿ. ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ, ಡೈರೆಕ್ಟ್ ಹೋಗಿ ಎಲ್ಲಾದರೂ ಒಂದು ಕಡೆ ಬ್ರೇಕ್ಫಾಸ್ಟ್ ಮಾಡೋದು. ಇದು ಮೇಲ್ ಕಾಣ್ತಿದೆಯಾ ಇಲ್ಲ ಗೊತ್ತಿಲ್ಲ ನಿಮಗೆ, ಅದು ಅಂಜನಾದ್ರಿ ಹನುಮಂತಂದು ಜನ್ಮಸ್ಥಳ. ಅದೇ ಟೆಂಪಲ್ ಮೇಲ್ಗಡೆ. ಚಲೋ ಇದ್ದಿತ್ತು, ಎಲ್ಲ ಕಡೆ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ. ಆ ಥರ ಜಾಗ ಏನು ಬಿಟ್ಟಿದಂತಿಲ್ಲ. ಬೈಕ್ ಇದ್ದರೆ ಅದೇ ಒಂದು ಬೆನಿಫಿಟ್ ಅಂತ ಹೇಳೋದು. ಎಷ್ಟು ಟ್ರಾಫಿಕ್ ಇದ್ದಿತ್ತು, ಕಾರಲ್ಲೆಲ್ಲ ಇದ್ದರೆ ಟೈಮ್ ಸಾಕಾಗೋದಿಲ್ಲ ಆಗಿತ್ತು. ಅರ್ಧ ಟ್ರಾಫಿಕಲ್ಲೇ ತೆಗೆದೋಗ್ತಿದ್ರು ಕೆಲಸ ಟೈಮ್ನ. ಫೈನಲಿ ವಿ ಆರ್ ಇನ್ NH67. ಈಗ ಮತ್ತೇನು ಟೆನ್ಷನ್ ಇಲ್ಲ. ಬಟ್ ಎಲ್ಲಾದರೂ ಒಂದು ಕಡೆ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಬೇಕು ಈಗ 10 ಗಂಟೆ ಒಳಗೆ. ಮುಂದೆ ಎಲ್ಲಾದರೂ ಸಿಕ್ಕಿದ್ರೆ ಸ್ವಲ್ಪ ತಿನ್ಕೊಳ್ಳೋದು. ಟೋಲ್ ಗೇಟ್ ಇದೆ ಅಂತಂದರೆ ಇಲ್ಲೇನಾದರೂ ಇರುತ್ತೆ ತಿನ್ನೋಕ್ಕೆ, ನೋಡೋಣ. उधर से एक 10 किलोमीटर पीछे है हमारा. मेरे घर से कोलकाता 153 किलोमीटर. इसमें ही मुझे बोर लगता है. बोर बोर बोर. रेस्टोरेंट किधर है इधर? ये SL रॉयल होटल. किसी को पैसा नहीं चाहिए क्या? क्या करे, इधर ही खाए? इधर उधर. क्या होगा इधर? राइस होगा शायद. अभी ही बाप रे. नहीं, इस पे खड़ा होके उतरो ना. तुम ले नहीं पाओगे ना. क्यों? ಇಲ್ಲೇ ರೋಡ್ ಸೈಡ್ ಒಂದು ಕಡೆ ಇಡ್ಲಿ ತಿಂದು ಈಗ ಬ್ಯಾಕ್ ಟು ದ ಹೈವೇಸ್. ಇಲ್ಲಿದೆಲ್ಲ ಸಿಗಲ್ಲ ಜಾಸ್ತಿ, ಎಲ್ಲ ಒಳ್ಳೆ ಹೋಟೆಲೆಲ್ಲ ಇಲ್ಲ ಇಲ್ಲಿ. ಏನು ಸಿಗತ್ತೆ ಅಲ್ಲೇ ಮ್ಯಾನೇಜ್ ಮಾಡಿಬಿಡೋದು. ಇನ್ನು 300 ಕಿಲೋಮೀಟ್ರ್ ಹತ್ತತ್ರ. ಈಗ ಡೈರೆಕ್ಟ್ ಸ್ಟಾಪ್ ಮೇ ಬಿ ಹುಬ್ಬಳ್ಳಿ ಹತ್ರ ಎಲ್ಲಾದರೂ. ದೊಡ್ಡ ದೊಡ್ಡ ವಿಂಡ್ ಮಿಲ್ಸ್ ಇದೆ ಈ ಸೈಡ್. ಮತ್ತು ಈ ಸೈಡೆಲ್ಲ ರೋಡೆಲ್ಲ ಸರಿ ಕ್ಲೀನ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಸ್ಲೋ ಹೋಗೋದೇ ಬೆಟರ್. ಅಲ್ಲಿ ಇಲ್ಲಿ ಇದಾಗ್ಬಿಟ್ಟಿದ್ದಾರೆ ಕೋನ್ಸ್. ಗದಗ 18, ಅಂಕೋಲ 210. ನಮಗೆ ಟೋಟಲ್ 228 ಕಿಲೋಮೀಟರ್ಸ್ ಇದೆ. ಈಗ ಡೈರೆಕ್ಟ್ ಸ್ಟಾಪ್ ಮೇ ಬಿ ಹುಬ್ಬಳ್ಳಿ ಹತ್ರನೇ.
ಹುಬ್ಳಿ ಒಂದು 90 ಕಿಲೋಮೀಟ್ರ್ ಇರ್ಬೋದು. ಹುಬ್ಳಿ ಮುಟ್ಟಿ ಆಮೇಲೆ ಅಲ್ಲೇ ಎಲ್ಲಾದರೂ ಒಳ್ಳೆ ಸಿಕ್ಕಿದ್ರೆ ಊಟಕ್ಕೆ ಅಲ್ಲಿ ಮಾಡೋದು. गाड़ सुन पड़ रहा है तो सुन हो जाता है ना. ಇದು ಮುರುಡೇಶ್ವರ ಇಲ್ಲ ಕಾರವಾರ ರೀ. ಎಲ್ಲಿಂದ ಜರ್ನಿ ಹಂಪಿ ಹೋಗಿದ್ರಿ. ರಿಟರ್ನ್ ಕಾರವಾರ. ಹಾಂ ಮನೆ ಹೋಗೋದು. ಇರೋದು ಕಾರವಾರ ಏನ್ರಿ? ಹ್ಞೂ ರೀ. ಅಂದ್ರೆ ಬೆಂಗಳೂರದಾಗ ಕೆಲಸ ಮಾಡೋದು, ಈಗ ಸದ್ಯಕ್ಕೆ ಮನೆಯಲ್ಲಿ. ಒಂದು ತಿಂಗಳು. ಹಾಂ ಈಗ ಡಿಸೆಂಬರಲ್ಲಿ ರಜೆ ಇರ್ತೈತಿ. ವಿ ಆರ್ ಆಲ್ ಸೆಟ್. ಪೆಟ್ರೋಲ್ ಫುಲ್ ಆಗೈತಿ, ಸೊ ಏನು ಟೆನ್ಷನ್ ಇಲ್ಲ. ಈಗ ಆರಾಮ್ಸೆ ಕಲ್ಗಟ್ಟಿಗೆ ಘಾಟೆಲ್ಲ ಇಳಿಬೋದು. ಇವತ್ತು ಮನೆಗೆ ಹೋಗಿ ಗಾಡಿ ತೊಳಿಬೇಕು. ಗಾಡಿ ತೊಳೆದು ಚೇನ್ ಲೂಬ್ ಎಲ್ಲ ಮಾಡಬೇಕು. खाना क्या करे? रास्ते में कहीं खा लेंगे. घाट उतरते ही खाना है क्या? और 3 घंटे का जर्नी दिखा रहा है. हाँ और 3 घंटे का जर्नी दिखा रहा है. या बीच में कहाँ पे घाट में ढाबा में खा लेंगे. हाँ हाँ. ಇದು ನಮ್ಮ NH52 ಹುಬ್ಳಿ ಕಾರವಾರ ಹಾಗೆ. ಮುಂದೆ ಅಲ್ಲಿ ಯಲ್ಲಾಪುರ ಹತ್ರ ತುಂಬ ರೋಡು ಹಾಳಾಗಿದ್ದಿದೆ. ಬಟ್ ಸ್ವಲ್ಪ ಇಂಪ್ರೂವ್ ಚಲೋ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಥರ ಇಲ್ಲ, ಈಗ ಚಲೋ ಆಗಿದೆ ರೋಡು. ಏನು ರೋಡು, ಏನು ಸಣ್ಣ ಸಣ್ಣ ಕರ್ವು, ಮಜಾ ಬರುತ್ತೆ ಓಡ್ಸೋಕ್ಕೆ ಗಾಡಿ. ಊಟ ಆಯಿತು. ಈಗ ಇನ್ನು 100 ಕಿಲೋಮೀಟ್ರ್ ಬಾಕಿ. ಕಿರುವತ್ತಿಯಲ್ಲಿದ್ದಾರೆ ನಾವು, ಕಿರುವತ್ತಿ. ಈ ರೋಡಲ್ಲೆಲ್ಲ ತುಂಬ ಟ್ರಕ್ ಎಲ್ಲ ಜಾಸ್ತಿ ಒಟ್ರಶ್ ಇರುತ್ತೆ, ಅದೇ ಕಷ್ಟ. ಟೈಮ್ 2 ಗಂಟೆ, ಒಂದು 4 ಗಂಟೆ ಹಾಗೆ ಮುಟ್ಟಬೇಕು. 3:30-4 ಗಂಟೆ. ಸ್ಲೋ ಹೋಗ್ತಾರೆ, ಏನು ರಶ್ ಇಲ್ಲ. ಅಂಕೋಲ 91 ಅಂದರೆ ಕಾರವಾರ 100 ಇರ್ಬೋದು, 102. ಸೊ ನಾವೀಗ ಮುಟ್ಟಿದ್ದಾರೆ ಯಲ್ಲಾಪುರ. ಇಲ್ಲಿಂದ ಮತ್ತೊಂದು 85 ಕಿಲೋಮೀಟರ್ ಇರ್ಬೋದು. ಒಂದು 4 ಗಂಟೆ ಹಾಗೆ ಮನೆ ಹತ್ರ ರೀಚ್ ಆಗ್ಬೋದು. ಹಂದಿಗಳು, ಹಂದಿ. ಈಗ ನಾವು ಇಳಿತಿದ್ದಾರೆ ಕಲ್ಗಟ್ಟಿಗೆ ಘಾಟ್. ಸುಂದರವಾದ ಪ್ರಶಾಂತವಾದ ಘಟ್ಟ. ಇದೆಲ್ಲ ಒಟ್ರಾಶಿ ಓವರ್ಟೇಕ್ ಮಾಡ್ಕೊಬರ್ತಾರೆ. ಸ್ವಲ್ಪ ಕೇರ್ಫುಲ್ ಇರಬೇಕು. ಬಟ್ ಏನೋ ಆಗಲಿ, ರೋಡ್ ಚಲೋ ಮಾಡಿದ್ದಾರೆ. ರೋಡ್ ಚಲೋ ಇದ್ದರೆ ಮಜಾ ಬರುತ್ತೆ ಗಾಡಿ ಓಡಿಸಿ. ಸುತ್ತ ಸರೌಂಡಿಂಗಿಂದು ಎಂಜಾಯ್ ಮಾಡಿ ಓಡಿಬೋದು. ಸತ್ತ 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 ಸತ್ತ. ಹಿಂದೂ ಟ್ರಕ್, ಮುಂದೂ ಟ್ರಕ್, ಎಲ್ಲ ಟ್ರಕ್ ಆಗಿಬಿಟ್ಟಿದೆ. ಕಾರ್ವಾರಲ್ಲಿ ಓವರ್ಟೇಕ್ ಮಾಡೋವಂಗೆ ಇಲ್ಲ. ಎಲ್ಲಾದರೂ ಒಪ್ಪಿ ತಪ್ಪಿ ಬಂದರೆ ಶಾರ್ಟ್ ಪುಟ್ ಡುಡುಮ್ ಪಕ್ಕ. ಇದು ಮಹಾಸತಿ ಟೆಂಪಲ್ ಫೇಮಸ್ ಈ ರೂಟಲ್ಲಿ.
ಆಯ್ತು, ಈಗ ಬಂದರೆ ನಾವು ನಮ್ಮೂರಿಗೆ ಸೆಕೆ ಆಗಕ್ಕೆ ಸ್ಟಾರ್ಟ್ ಆಯ್ತು ಈಗ. ಸರಿ, ಇದೊಂದು ಕ್ಲಿಯರ್ ಮಾಡಿ ಹೊರಗೋದ್ರೆ ಆರಾಮ್ಸೆ ಅಲ್ಲಿ ನಮ್ಮಲ್ಲಿ 20 ಮಿನಿಟ್ಸಲ್ಲಿ ಮುಟ್ತೀನಿ ನಾನು. ಬೇರೆಕೆರೆ ಕ್ರಾಸ್ ಹತ್ರ ಮುಟ್ಬೇಕಷ್ಟೆ, ಅಷ್ಟರ ಮಟ್ಟ. ಈ ರೋಡಿಂದೇ ಟೆನ್ಷನ್, ಗಡ 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 ಆಗತ್ತಿರುತ್ತೆ. ಮತ್ತು ಇವನಿಗೆ ರೂಢಿ ಇಲ್ಲಲ್ಲ, ಫಸ್ಟ್ ಟೈಮ್ ಇವನು ಎಷ್ಟು ಲಾಂಗ್ ಹೋಗ್ತಿದ್ದು, ಅದಕ್ಕೆ ಸ್ವಲ್ಪ ರೆಸ್ಟ್ ತೊಗೊಂಡು ಬಂದಿದ್ದು. ಅಂತೂ ಇದ್ದು ನಮ್ಮ ಬೇಲೆಕೆರೆ ಬಂದುಬಿಟ್ಟಿದ್ದಾರೆ. ಮತ್ತು ಜಾಸ್ತಿ ಏನಿಲ್ಲ, ಒಂದು 15 ಕಿಲೋಮೀಟರ್ ಇರ್ಬೋದು, ಬೇಗ ಹೋಗ್ಬಿಡ್ತಾರೆ. बोचड़ा लेके गया। BMW आया, यही लेने वाला था मैं। कैसा है देखो। हाँ, हाथ में पकड़ना है, हैंडल में कहाँ टांगोगे? क्या पकड़े? अरे अभी ऐसे ही बैठो, जैसे खड़े हो वैसे ही बैठ जाओ, उतना ही है। 2 मिनट में पहुंच जाएंगे अभी। मार दो मुंह पे मार दो, चलो। ट्राइपॉड उल्टा घुसाना उसका ये देखो, जर्सी का नाम देखो, ZX 10R। पहुंच गए क्या ऑलमोस्ट? और 1-2 किलोमीटर, और 1-2 किलोमीटर, और 2-3 मिनट। 2 किलोमीटर इधर से नज़दीक है। वहाँ पे एक फॉल्स है, फॉल्स, वो इधर का फेमस, बट अभी पानी नहीं है। यही है हमारा घर।